ಸ್ವಾಮಿ ಕರಕಜ್ಜಾಂ ನಮ್ಮ ಭಗವತಿ ವಾಸುದೇವಾಯ. ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಏನೇ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ಬೋದು, ಪ್ರೀತಿಯ ವಿಷಯದಲ್ಲಿ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ನಿಮ್ಮ ಮತ್ತು ಅವರ ನಡುವೆ ಏನಾದರೂ ಕ್ಲಾಸಸ್ ಆಗ್ತಾ ಇರ್ಬೋದು, ಅಥವಾ ನಿಮ್ಮಿಂದ ದೂರ ಇರ್ಬೋದು. ನೋಡುವ, ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು, ಸೊ ಕರೆಂಟ್ ಸಿಚುವೇಷನಲ್ಲಿ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು, ಏನು ಆ್ಯಕ್ಚುಲಿ ಈ ಸಂಬಂಧದಲ್ಲಿ ನಡೀತಾ ಉಂಟಂತ ನೋಡುವ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೀನಿ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೀನಿ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೀನಿ. ಹಣಕಾಸಿಗೆ ಸಂಬಂಧಿಸಿದ್ದು, ಮ್ಯಾರೇಜ್ ರಿಲೇಟೆಡ್, ಲವ್ ರಿಲೇಟೆಡ್, ಬಿಸ್ನೆಸ್ಸಲ್ಲಿರುವಂತಹ ಸಮಸ್ಯೆ ಇರ್ಬೋದು, ಅಥವಾ ಕೋರ್ಟಿನಲ್ಲಿ ಇರುವಂತಹ ಸಮಸ್ಯೆ ಇರ್ಬೋದು, ಆಸ್ತಿಯ ವಿಷಯ ಇರ್ಬೋದು, ಗಂಡ ಹೆಂಡತಿಯ ವಿಷಯ ಇರ್ಬೋದು, ಅಥವಾ ಮಕ್ಕಳ ವಿಚಾರ, ಅಥವಾ ಮಾಟ ಮಂತ್ರ ವಶೀಕರಣ, ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡಿ. ಪರ್ಸ್ನಲ್ ಪ್ರಾರ್ಥನೆ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೀನಿ. ಕೆಲವೊಂದು ಮಂತ್ರಗಳನ್ನು ನಿಮ್ಮ ಪರವಾಗಿ ನಾನು ಜಪ ಮಾಡ್ತೀನಿ, ಕೆಲವೊಂದು ತಂತ್ರಗಳನ್ನು ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ನಿಮಗೆ ಹೇಳಿಕೊಡ್ತೇನೆ. ಕೆಲವೊಂದು ಸಂದರ್ಭವನ್ನು ನೋಡಿಕೊಂಡು, ರೀಡಿಂಗ್ ನೋಡಿಕೊಂಡು ಕೆಲವೊಂದನ್ನು ನಾನು ಮಾಡ್ತೇನೆ. ಹಾಗಾಗಿ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಕಮೆಂಟಲ್ಲಿ ಹೇಳಿ. ನೋಡುವ, ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು, ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ವ್ಯಕ್ತಿ, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರು ಇಲ್ಲಿ ಕೆಲವೊಂದು ಕ್ಲಾಶಸ್ ಆಗ್ತಾ ಇರ್ಬೋದು, ಜಗಳ ಆಗ್ತಾ ಇರ್ಬೋದು, ಅಥವಾ ನೀವು ಇಷ್ಟ ಇಲ್ಲ ಅಂತ ಅವ್ರು ಹೇಳಿರ್ಬೋದು, ಅಥವಾ ನನ್ನ ಭಾವನೆಯಲ್ಲಿ ಇವಾಗ ಆ ಥರ ಯಾವುದೇ ಒಂದು ಫೀಲಿಂಗ್ ಇಲ್ಲ ಅಂತ ನಿಮ್ಮ ಜೊತೆ ಹೇಳ್ತಾ ಇರ್ಬೋದು, ಅಥವಾ ಅವರು ಬಿಹೇವಿಯರಲ್ಲಿ ತೋರಿಸ್ತಾ ಇರ್ಬೋದು. ಬಟ್ ಇವರಿಗೆ ನಿಜವಾಗಿಯೂ ನೀವಂದರೆ ತುಂಬ ಇಷ್ಟ, ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾರೆ, ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ. ಬಟ್ ಇತ್ತೀಚೆಗೆ ಅವರು ಇಷ್ಟ ಇದ್ರೂ, ಪ್ರೀತಿ ಇದ್ರೂ, ಎಲ್ಲ ಒಂದು ಕಡೆ ಪಾರ್ಟಿ ಸಿಚುವೇಷನಿಂದಾಗಿ ನೀವು ಇಷ್ಟ ಇಲ್ಲ ಅಂತ ಹೇಳಿರ್ಬೋದು, ಅಥವಾ ಅವರ ಲೈಫಲ್ಲಿರುವಂತಹ ಕೆಲವೊಂದು ಅಡೆತಡೆಗಳಿರ್ಬೋದು, ಅಥವಾ ಡಿಸಿಷನ್ ತಗೊಳ್ಳಿಕ್ಕೆ ಆಗದೇ ಇರ್ಬೋದು. ನೋಡಿ, ಸಮಯ ಸಂದರ್ಭ ಒಂದೇ ರೀತಿ ಇರಲ್ಲ, ಎಲ್ಲರ ಕೈಯನ್ನು ಕಟ್ಟಿ ಆಗುತ್ತೆ ಸಮಯ ಸಂದರ್ಭ. ಸೊ ಹಾಗಾಗಿ ಈ ಥರನೂ ಒಂದು ಸಿಚುವೇಶನ್ ನಿಮ್ಮ ಹುಡುಗ ಅಥವಾ ಹುಡುಗಿಯ ಲೈಫಲ್ಲಿ ಕ್ರಿಯೇಟ್ ಆಗಿರ್ಬೋದು. ಇಲ್ಲಿ ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತೆ, ಮತ್ತು ಪದೇ ಪದೇ ಕೇಳಿದ ಕ್ವಶನನ್ನೇ ಕೇಳ್ತಾ ಇರಬೇಡಿ. ಸ್ವಲ್ಪ ಅವರಿಗೂ ಟೈಮ್ ಕೊಡಿ. ಹಾಗೆಯೇ ಏನು ಒಂದು ಮಾಡಬೇಕು ಮಂತ್ರ ಜಪ ಅನ್ನೋದು ಕೂಡ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಸೊ ಇಲ್ಲಿ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ. ನೀವೇನು ಸ್ಟೇಟಸ್ ಹಾಕ್ತೀರಾ, ಏನು DP ಹಾಕ್ತೀರಾ, ಅಥವಾ ಸೋಷಲ್ ಮೀಡಿಯಾದಲ್ಲಿ ಏನು ಮಾಡ್ತೀರಾ, ಸೊ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಬ್ಲಾಕ್ ಮಾಡಿದ್ರು ಬೇರೆ ಅಕೌಂಟಿಂದ ನೋಡ್ತಾ ಇರ್ತಾರೆ. ಇಲ್ಲಿ ಕೆಲವೊಂದು ಪ್ರೀತಿಗಳು ಏನಂದರೆ, ಕೆಲವೊಂದು ಪ್ರೀತಿಯಲ್ಲಿ ಸೇರಲ್ಲ, ನಾವು ಒಟ್ಟಾಗಲ್ಲ ಅಂತ ಅಂದ್ಕೊಳ್ತಾರೆ, ಸಮಸ್ಯೆ ಅಂತ. ಬಟ್ ಅವರಿಗೆ ಗೊತ್ತಿರಲ್ಲ, ಕೆಲವೊಂದು ಡಿವೈನ್ ಏಂಜಲ್ಸಿಂದ ಕನೆಕ್ಟ್ ಆದಂಥ ಸಂಬಂಧಗಳಿರುತ್ತೆ. ಅದು ಕನೆಕ್ಟ್ ಆಗಲೇಬೇಕು. ಏನೇ ಒಂದು ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ. ಇಲ್ಲಿ ತುಂಬ ಪೇನ್ಫುಲ್ ಆಗಿರುವಂಥ ಸಿಚುವೇಶನ್ಗಳನ್ನು ನೀವು ಅನುಭವಿಸಿರ್ಬೋದು, ಹೌದಾ ಅಲ್ವಾ ಹೇಳಿ? ತುಂಬ ಮನಸ್ಸಿಗೆ ನೋವಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ. ಒಂದು 2-3 ವಾರದ ಪಾಸು ಅಥವಾ ಇತ್ತೀಚೆಗೆ ಇಲ್ಲಿ ಸ್ವಲ್ಪ ಅವರ ಮನಸ್ಸಿನಲ್ಲಿ ಕ್ಲಾರಿಟಿ ಇಲ್ಲ, ಅಥವಾ ಯಾರಿಗೋ ಭಯ ಪಡ್ತಾ ಇರ್ಬೋದು, ಅಥವಾ ಪೇರೆಂಟ್ಸ್ ರಿಲೇಟೆಡ್, ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಆಗ್ತಾ ಇರ್ಬೋದು, ಅಥವಾ ಅವರ ಮನಸ್ಥಿತಿ ಸರಿ ಇಲ್ಲದೇ ಇರ್ಬೋದು. ಇಲ್ಲಿ ಕೆಲವೊಂದು ಗ್ರಹಗತಿಗಳು ಕೂಡ ಕಾರಣ ಆಗುತ್ತೆ. ಸೊ ಆ ವ್ಯಕ್ತಿ ಒಂದು ರೀತಿಯಲ್ಲಿ ಎಲ್ಲಿ ನಿಮ್ಮನ್ನು ಕಳ್ಕೊಂಡು ಬಿಡ್ತೇನೋ, ಅಥವಾ ನೀವು ಅವರಿಗೆ ಸಿಕ್ಕಲ್ವಾ, ಎಲ್ಲಿ ನಿಮ್ಮಿಂದ ಅವರನ್ನು ದೂರ ಮಾಡ್ತಾರಾ ಅನ್ನೋ ಭಯ ಕಾಡ್ತಾ ಉಂಟು. ಇದನ್ನು ನೀವು ಇಲ್ಲಿ ಅರ್ಥ ಮಾಡ್ತಾ ಇಲ್ಲ ಕ್ಲಿಯರ್ ಆಗಿ. ನೀವು ಅರ್ಥ ಮಾಡಿಕೊಂಡ್ರೆ ಈ ರಿಲೇಷನ್ಶಿಪ್ಪಲ್ಲಿ ಅಷ್ಟೇನು ಸಮಸ್ಯೆ ಆಗುವಂಥದ್ದಿಲ್ಲ. ಬಟ್ ನಿಮಗೆ ಅವರಿಗೆ ಹೇಳಲಿಕ್ಕೂ ಆಗ್ತಾ ಇಲ್ಲ ಕರೆಕ್ಟಾಗಿ, ಅಥವಾ ಅವರಿಗೆ ಭಯ ಆಗ್ತಾ ಉಂಟು ಅನ್ನೋದು ನಿಮಗೂ ಅರ್ಥ ಆಗ್ತಾ ಇಲ್ಲ. ಆಲೋಚನೆ ಮಾಡಿ, ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ಜಸ್ಟ್ ಇವಾಗಲೇ ಆಲೋಚನೆ ಮಾಡಿ, ಅವ್ರು ಹೆಂಗಿದ್ದಾರೆ, ಹೇಗೆ ಮಾತನಾಡ್ತಾ ಇದ್ದಾರೆ, ಇತ್ತೀಚೆಗೆ ನಿಮ್ಮ ಜೊತೆ ಏನಾಗ್ತಾ ಉಂಟು ಈ ರಿಲೇಷನ್ಶಿಪ್ಪಲ್ಲಿ. ಜಸ್ಟ್ ಆಲೋಚನೆ ಮಾಡಿ, ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ಅವರು ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇರ್ಬೋದು, ಅಥವಾ ಮನಸ್ಸಿಗೆ ನೋವು ಕೊಡ್ತಾ ಇರ್ಬೋದು, ಅಥವಾ ಎಲ್ಲ ಕಡೆಯಿಂದ ನಿಮಗೆ ಸ್ಟಕ್ ಎನರ್ಜಿ ಅನಿಸ್ಬೋದು. ನಿಮ್ಮ ಲೈಫ್ ಏನು ಬೊಂಬಾಟಾಗಿ ಖುಷಿಯಾಗಿ ಇಲ್ಲ. ಪದೇ ಪದೇ ಅಪ್ಸ್ ಆ್ಯಂಡ್ ಡೌನ್ಸ್, ಏರಿಳಿತಗಳು ಆಗ್ತಾ ಉಂಟು. ಪದೇ ಪದೇ ಸಮಸ್ಯೆಗಳು ಬರ್ತಾ ಉಂಟು. ಒಂದು ಕಡೆ ಗಿಲ್ಟಿ ಫೀಲಿಂಗ್ ಆಗ್ತಾ ಉಂಟು, ಇನ್ನೊಂದು ಕಡೆ ಎಲೋನ್ನೆಸ್ ಅಂದರೆ ಎಲೋನ್ ಆಗಿದ್ದೇನೆ ಅನ್ನೋ ಒಂದು ಫೀಲಿಂಗ್, ಅಥವಾ
ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಏನು ಇಷ್ಟಪಟ್ಟಿದ್ದು ಸಿಗ್ತಾ ಇಲ್ಲ, ಅಥವಾ ಸಮಸ್ಯೆಗಳು ತುಂಬ ಬರ್ತಾ ಉಂಟು, ಒಂದು ಆದ ನಂತರ ಇನ್ನೊಂದು ಲೈನಾಗಿ ಬರ್ತಾ ಉಂಟು. ಸೊ ಇದನ್ನೆಲ್ಲ ಹೇಗೆ ಫೇಸ್ ಮಾಡೋದು, ಏನಕ್ಕೆ ಈ ಥರ ಒಂದು ಲೈಫ್ ಕ್ರಿಯೇಟ್ ಆಯಿತು ಇತ್ತೀಚೆಗೆ ನನ್ನ ಜೀವನದಲ್ಲಿ, ಏನು ಆಗ್ತಾ ಉಂಟಂತ ಆ ಕಡೆ ಈ ಕಡೆ ನೋಡಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಹೌದಾ ಅಲ್ವಾ ಹೇಳಿ? ಪದೇ ಪದೇ ಕೆಲವೊಂದು ಮಾತುಗಳು ನಿಮಗೆ ಕೆಲವರದ್ದು ಇರಿಟೇಷನ್ ಆಗ್ಬೋದು, ಅಥವಾ ನೀವು ತಪ್ಪು ಮಾಡಿಲ್ಲ, ನೀವೇ ತಪ್ಪು ಮಾಡಿದ್ದು ಅನ್ನೋ ಥರ ಒಂದು ಸಿಚುವೇಶನ್ ಅಥವಾ ಸಂದರ್ಭ ಬಿಂಬಿತವಾಗಿರ್ಬೋದು. ಆಲೋಚನೆ ಮಾಡಿ. ಸೊ ಇದು ಏನಂದರೆ, ಒಂದು ಕಡೆ ನಿಮ್ಮನ್ನಿದು ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ, ನೀವು ಏನು ನಿಮ್ಮ ಕೆಪಾಸಿಟಿ ಅಥವಾ ಕೆಪೇಬಿಲಿಟಿ ಏನು ಉಂಟು, ನೀವು ಅದನ್ನು ತೋರಿಸಲಿಕ್ಕೆ ಒಂದು ಇಲ್ಲಿ ಒಂದು ಅಂದರೆ ಈ ಥರ ಒಂದು ಸಿಚುವೇಶನ್ಗಳು ಅಥವಾ ನಿಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಇದು ಕ್ರಿಯೇಟ್ ಆಗಿದೆ. ಕೆಲವರಲ್ಲಿ ಕಾರ್ಮಿಕ್ ಲೆಸನನ್ನು ಆಲ್ರೆಡಿ ಕಲಿತಿರ್ಬೋದು. ನಿಮ್ಮನ್ನು ನೋಡಿ, ಇತ್ತೀಚೆಗೆ ತುಂಬ ಸಮಸ್ಯೆ ಆಗ್ತಾ ಉಂಟು ನಿಮ್ಮ ಲೈಫಲ್ಲಿ. ಈ ಸಮಸ್ಯೆಯನ್ನು ನೀವಾಗೇ ತಂದುಕೊಂಡಿದ್ದ, ಅದಾಗೇ ಬಂದದ್ದ, ಆಲೋಚನೆ ಮಾಡಿದರೆ ಉತ್ತರ ಸಿಕ್ಕಲ್ಲ ನಿಮಗೆ. ಇಲ್ಲಿ ಇನ್ನೊಂದು ಕ್ಲಿಯರಾಗಿ ಹೇಳಬೇಕು ಅಂದರೆ, ರೀಕನೆಕ್ಟ್ ಆಗುತ್ತೆ. ಮಾತನಾಡಬೇಕು ಅಂತ ಇದ್ದಾರೆ, ಅಥವಾ ನಿಮ್ಮ ಜೊತೆ ಒಂದು ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಅಥವಾ ಒಂದು ಕಡೆ ಅವರಿಗೆ ಭಯ ಆಗ್ತಾ ಉಂಟು, ಏನು ಮಾಡಬೇಕು, ಮೆಸೇಜ್ ಕಾಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಕಾಲ್ ಮಾಡಿದ್ರೂ ಸರಿಯಾಗಿ ಮಾತನಾಡಲಿಕ್ಕೆ ಇಲ್ಲ. ಅಂದರೆ ಇಲ್ಲಿ ಪ್ರೆಸೆಂಟ್ ಸಿಚುವೇಷನಲ್ಲಿ ಒಂದು ನೀವು ಅವರಿಗೆ ಕೆಲವೊಂದು ಎನರ್ಜಿಗಳು ಅವರನ್ನು ಮತ್ತು ನಿಮ್ಮನ್ನು ತಡೀತಾ ಇರ್ಬೋದು, ಅಥವಾ ಈ ಪ್ರೀತಿ ಮಾಡಿ ಏನು ಕಷ್ಟ ಅನುಭವಿಸ್ಲಿಕ್ಕುಂಟು, ಅಥವಾ ಅವರಿಂದ ನಿಮಗೆ ಕಷ್ಟ ಅಥವಾ ನಿಮ್ಮಿಂದ ಅವರಿಗೆ ಕಷ್ಟನ, ಸೊ ಯಾವ್ದು ಕೂಡ ಅರ್ಥ ಆಗದೇ ಇರ್ಬೋದು. ಬಟ್ ಇಲ್ಲಿ ಒಂದು ರೀಕನೆಕ್ಟ್ ಅನ್ನೋದು ಆಗುತ್ತೆ, ಬಟ್ ಸ್ವಲ್ಪ ಕಾರ್ಮಿಕ್ ಲೆಸನ್ ಕಲಿಯೋದು ಉಂಟು. ಸೊ ಹಾಗಾಗಿ ಕೆಲವೊಂದು ಏರಿಳಿತಗಳು ಉಂಟು. ಸೊ ಅದು ಕ್ಲಿಯರ್ ಆಗುತ್ತೆ, ತಾಳ್ಮೆಯಿಂದ ಇರಬೇಕಾಗುತ್ತೆ. ರಫ್ ಆ್ಯಂಡ್ ಟಫ್ ಆಗಿ ಡಿಸಿಷನ್ ತಗೊಳ್ಳೋದಲ್ಲ. ಅವರು ಏನೇ ಹೇಳಿ, ಇವಾಗ ನೀವು ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಗೊತ್ತುಂಟಂತ ಏನು ಸಿಚುವೇಶನ್ ಆಗ್ತಾ ಉಂಟು ಅಂತ. ಸೊ ಹಾಗಾಗಿ ನೀವಿಲ್ಲಿ ತಾಳ್ಮೆಯಿಂದ ಇರಬೇಕು. ಅವ್ರು ಇವಾಗ ಇಷ್ಟ ಇಲ್ಲ, ಅಥವಾ ನಿಮ್ಮ ಜೊತೆ ಮಾತನಾಡುವಾಗ ಜಗಳ ಮಾಡ್ತಾ ಇರ್ಬೋದು, ನಿಮ್ಗೆ ಇಷ್ಟ ಆಗದೆ ಥರ ನಡ್ಕೊಳ್ಬಹುದು. ಸೊ ಇದೆಲ್ಲನೂ ಏನಂದರೆ, ಕೆಲವೊಂದು ನಿಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ಅಥವಾ ಈ ರಿಲೇಷನ್ಶಿಪ್ ಎಷ್ಟು ಪ್ಯೂರ್ ಅಂತ ಡಿವೈನ್ ಏಂಜಲ್ಸ್ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರ್ಬೋದು, ಸರ್ವಶಕ್ತನಾದ ಭಗವಂತ. ಸೊ ಇಲ್ಲಿ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ಏನು ರಿಯಾಕ್ಟ್ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಕೆಲವೊಂದು ನೀವು ರಿಯಾಕ್ಟ್ ಮಾಡಿದಾಗ, ಮಾತನಾಡಿದಾಗ ಆ ಸಮಯ ಸಂದರ್ಭ ತುಂಬ ರಾಂಗ್ ಆಗಿ ಅಲ್ಲಿ ಒಂದು ರೀತಿಯ ನೆಗೆಟಿವ್ ಎನರ್ಜಿ ಪಾಸ್ ಆಗ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಕೂಡ ಜಾಸ್ತಿ ಗ್ಯಾಪ್ ಆಗಲಿಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ಸಮಸ್ಯೆ ಉಂಟು, ಏನೋ ಒಂದು ಆಗ್ತಾ ಉಂಟು, ಅದು ಅಲ್ಲಿಯೇ ಕ್ಲಿಯರ್ ಆಗುವ ಥರ ನೋಡ್ಕೊಳ್ಳಿ. ಅದನ್ನು ಇನ್ನಷ್ಟು ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ಪ್ರತಿಯೊಂದು ತಪ್ಪಿಗೂ ಏನು ತಪ್ಪು, ಅದು ತಪ್ಪು, ಇದು ತಪ್ಪು, ಸೊ ಬೇಡ. ರಿಲೇಷನ್ಶಿಪ್ಪಲ್ಲಿ ಒಬ್ಬರಿನ್ನೊಬ್ಬರು ಕ್ಷಮೆ ಕೊಟ್ಟು ಮುಂದೆ ನಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಮಕ್ಕಳ ವಿಷಯ ಇರ್ಬೋದು, ಪೇರೆಂಟ್ಸ್ ವಿಷಯ ಇರ್ಬೋದು, ಅಥವಾ ಪ್ರೇಮಿಗಳ ವಿಷಯ ಇರ್ಬೋದು, ಗಂಡ ಹೆಂಡತಿಯ ಸಂಬಂಧ ಇರ್ಬೋದು, ಅಕ್ಕ ತಂಗಿಯರದ್ದು ಅಥವಾ ಅಣ್ಣ ತಮ್ಮಂದಿರದ್ದು, ಏನೇ ಒಂದು ರಿಲೇಷನ್ಶಿಪ್ ಇದ್ರೂ ಒಂದು ಕ್ಷಮೆ ಕೊಟ್ಟು, ಕೆಲವೊಂದು ಸಮಯಗಳಲ್ಲಿ ನಾವು ಸೈಲೆಂಟ್ ಆಗಿದ್ದರೆ ಎಷ್ಟೋ ಸಮಸ್ಯೆಗಳು ಸಾಲ್ವ್ ಆಗುತ್ತೆ, ಅಥವಾ ಸಮಸ್ಯೆನೇ ಕ್ರಿಯೇಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ಇವತ್ತಿಗೆಲ್ಲ ಅಂದ್ರೂ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ಮದುವೆ ಆದಾಗ ನೀವು ಪೇರೆಂಟ್ಸ್ ಆಗ್ತೀರಾ. ಸೊ ಅವಾಗೆಲ್ಲ ಬೇಕಾಗುತ್ತೆ, ಇವಾಗಲೇ ಅಂತ ಅಲ್ಲ. ಸೊ ಇವಾಗಲಿಂದಲೇ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ, ಕ್ಷಮೆ ಅನ್ನೋದು, ಅಥವಾ ಒಂದು ಸ್ಮೈಲ್ ಅನ್ನೋದು, ಅಥವಾ ಒಂದು ಸೈಲೆಂಟ್ ಅನ್ನೋದು ಎಷ್ಟೋ ಸಮಸ್ಯೆಗಳನ್ನು ಸಾಲ್ವ್ ಮಾಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಲೈಫಲ್ಲಿ ಈಗೋ ಜಾಸ್ತಿ ಇರಬಾರ್ದು. ಎಲ್ಲವನ್ನು ಅನುಸರಿಸ್ಕೊಂಡು ಹೋದಾಗ ಮಾತ್ರ ನಾವು ಒಂದು ರೀತಿಯಲ್ಲಿ ಬದಲಾವಣೆಯನ್ನು ನೋಡ್ಬೋದು. ಎಲ್ಲ ಸಂಬಂಧವನ್ನು ಉಳಿಸ್ಕೊಂಡು ನಾವು ಒಂದು ಪರ್ಫೆಕ್ಟ್ ವುಮೆನ್ ಅಥವಾ ಮೆನ್ ಆಗ್ಬೋದು. ನಿಮಗೆ ಒಂದು ದೈವಿಕ ಮಂತ್ರ ಹೇಳಿಕೊಡ್ತೇನೆ ಅಂತ ಹೇಳಿದೆ, ಸೊ ಸಂಬಂಧವನ್ನು ಸರಿ ಮಾಡಲಿಕ್ಕೆ. ಇದು ಲವರ್ಸ್ ಕೂಡ ಹೇಳ್ಬೋದು, ಪೇರೆಂಟ್ಸ್ ಕೂಡ ಹೇಳ್ಬೋದು, ಗಂಡ ಹೆಂಡತಿಯರು ಕೂಡ ನಿಮ್ಮ ಪ್ರೀತಿ ಹೆಚ್ಚಾಗಲಿಕ್ಕೆ, ಆಕರ್ಷಣೆ ಆಗಲಿಕ್ಕೆ ಹೇಳ್ಕೊಳ್ಬೋದು. ಪ್ರೇಮಿಗಳು ತಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಈ ಒಂದು ಮಹಾಮಂತ್ರ ಈ ಥರ ಉಂಟು. ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ. ಈ ಮಂತ್ರವನ್ನು ನೀವು 41 ಬಾರಿ 108 ಬಾರಿ ಪ್ರತಿನಿತ್ಯ ಜಪಿಸ್ತಾ ಬನ್ನಿ. ಹೆಣ್ಮಕ್ಳು ಡೇಟ್ ಟೈಮಲ್ಲಿ 8 ದಿವಸ ಬಿಟ್ಟು ಕೇಳ್ಬೋದು ಈ ಮಂತ್ರವನ್ನು, ಬಟ್ ಜಪ ಮಾಡಲಿಕ್ಕೆ ಹೋಗಬೇಡಿ. 8 ದಿವಸ ಬಿಟ್ಟು ಆ ಟೈಮ್ನಲ್ಲಿ ನೀವು ಜಪ ಮಾಡ್ಬೋದು. ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ರಿಲೇಷನ್ಶಿಪ್ ನಿಮ್ಮ ಸಮಸ್ಯೆ ಏನೇ ಆಗ್ತಾ ಇರ್ಬೋದು ಸಂಬಂಧದಲ್ಲಿ, ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅಥವಾ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಮದುವೆಗೆ ಒಪ್ಪದೇ ಇರ್ಬೋದು, ಪೇರೆಂಟ್ಸ್ ನಿಮ್ಮ ಮದುವೆಗೆ ಒಪ್ಪದೇ ಇರ್ಬೋದು, ಏನೇ ಒಂದು ಸಮಸ್ಯೆ ಇದನ್ನು ಈ ಒಂದು ಮಂತ್ರವನ್ನು ದಿನನಿತ್ಯ ಕೇಳ್ತಾ ಬನ್ನಿ. ಬೇಕಿದ್ರೆ ನಾನೇ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ. ಪ್ರಾರ್ಥನೆ ಮಾಡಿಬಿಟ್ಟು ಈ ಮಂತ್ರವನ್ನು ಹೇಳಬೇಕು ಅಂದರೆ ನಿಮ್ಮದು ಹೆಸರು ಹಾಕಿಬಿಟ್ಟು
ನಿಮ್ಮದು ಮತ್ತು ಅವರ ಹೆಸರು ಹಾಕ್ಬಿಟ್ಟು ಹೇಳಿ ನನಗೆ ಜಪ ಮಾಡಬೇಕು ಅಂದರೆ ನಾನು ಮಾಡ್ತೇನೆ. ಮತ್ತು ಡೈಲಿ ಕೇಳ್ತಾ ಬನ್ನಿ ಅದನ್ನು. ಕ್ರಾಸ್ ಲೈಟ್ ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ, ಯಾರಿಗಾದ್ರೂ ಬೇಕಿದ್ರೆ ಪರ್ಚೇಸ್ ಮಾಡಿ. ಇದಕ್ಕೆ ಇಷ್ಟ ಅಲ್ಲ, ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು, ತಮ್ಮ ಎಡಗೈಗೆ ಧರಿಸಬೇಕಾಗುತ್ತೆ, ಲೆಫ್ಟ್ ಹ್ಯಾಂಡಿಗೆ. ಹಾಗೇನೆ ನೈಟ್ ಮಲಗುವಾಗ ತೆಗೆದಿಟ್ಟು ಹೊತ್ತು ಮಲಗಿ. ಪ್ರೀತಿಯಲ್ಲಿರುವಂಥ ಸಮಸ್ಯೆಯನ್ನು ಇದು ಕ್ರಿಸ್ಟಲ್ ಅತಿ ಬೇಗ ಅಂದರೆ ಒಂದು ಸಮಸ್ಯೆಯನ್ನು ದೂರ ಮಾಡುತ್ತೆ. ಪ್ರೀತಿ ಆಕರ್ಷಣೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಬೇಕು ಅಂದರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಜಾಯಿನ್ ಆಗ್ಬೋದು. ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ತಂತ್ರಗಳನ್ನು ಹೇಳಿಕೊಡ್ತೇನೆ. ಸೊ ಏನು ಸಮಸ್ಯೆ ಉಂಟು ಅದಕ್ಕೆ ಅದು ಪರಿಹಾರ ಆಗೋದಾದರೆ ಯಾವ ರೀತಿ ಮಾಡಬೇಕು ಅಂತಲೂ ಹೇಳಿಕೊಡ್ತೇನೆ. ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇತ್ತು ಜಾಯಿನ್ ಆಗ್ಬೋದು. ಹಾಗೆಯೇ ಪರ್ಸನಲ್ ರೀಡಿಂಗ್, ಪರ್ಸನಲ್ ಪ್ರಾರ್ಥನೆ ಯಾರಿಗೆಲ್ಲ ಬೇಕು ಕಮೆಂಟಲ್ಲಿ ಹೇಳಿ. ಪ್ರಾರ್ಥನೆ ಮಾಡಿಬಿಟ್ಟು ನಿಮಗೆ ಪ್ರಾರ್ಥನೆಯನ್ನು ಮಾಡ್ತೇನೆ, ಮಂತ್ರ ಜಪವನ್ನು ಕೂಡ ಮಾಡ್ತೇನೆ. ನಿಮ್ಮದು ಸಮಸ್ಯೆ ರಿಲೇಟೆಡ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ಜನರಿಗೆ ಈ ವಿಡಿಯೋ ರೀಚ್ ಆಗಲಿಕ್ಕೆ ಹೈಪ್ ಅನ್ನುವ ಬಟನ್ ಒತ್ತಿ ಹಾಗೆಯೇ ಶೇರ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಅಭಿವೃದ್ಧಿ ಆಗಲಿ. ನೀವು ಬಯಸಿದಂಥ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಖುಷಿಯಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.